ಇವರು ಎಡಿಟೋರಿಯಲ್ ಬರೆದಿರ್ತಕ್ಕಂಥದ್ದು ಸಂಯುಕ್ತ ಕರ್ನಾಟಕ. ಅದು ಯಾವುದೇ ಕೂತ್ಕೊಳ್ಳಿ. ಆಯ್ತಪ್ಪ, ಹೇಳ್ರಿ ಅದಕ್ಕೆ ಹೇಳ್ರಿ. ಎಷ್ಟು ಸೇರಿ ಹೇಳ್ತಾರೆ ಅಧ್ಯಕ್ಷರೇ? ಅದು ಎಷ್ಟು ಸೇರಿ ಹೇಳಕ್ ಬಿಡ್ತೀರಿ ಅಧ್ಯಕ್ಷರೇ? ಗಮ್ಮತ್ ಕೂರಿಸಿ ಪ್ರಸ್ತುತ ಪಡಿಸಬೇಕು ಬೇಡ ಅನ್ನೋದು ತಾವು ಹೇಳ್ಬೇಕು. ಮಾಧ್ಯಮದವರೆಲ್ಲ ಅರ್ಥ ಮಾಡ್ಕೋಬೇಕು ಇವ್ರು ಹೇಳೋದನ್ನ. ಮಾಧ್ಯಮದವರೆಲ್ಲ ಸುಳ್ಳು ಬರೀತಾರೆ ಅಂತ ಆಯ್ತು ಆಗೋದು. ನಿನ್ನೆ ಹೇಳ್ಯಾರ ನಿಮ್ಮ ಇಬ್ರು ಮಂತ್ರಿಗಳು. ಅವ್ರು ಹೇಳೋದು ಈಗ ನಾನು ಹೇಳ್ತಾ ಇದ್ದೀನಿ, ಸುಳ್ಳು ಅಂತಂದ್ರೆ ಸುಳ್ಳು ಅಂತಂದ್ರೆ ಸುಳ್ಳು ಅಂತ ಸಿ ಪಾಟೀಲ್ ಸುಳ್ಳಾಗಿದ್ರೆ ಸುಳ್ಳು ಅಂತ ಹೇಳಿ, ಮಾಧ್ಯಮದವರು ಸುಳ್ಳು ಬರೆದವ್ರೆ ಅಂತ ಹೇಳಪ್ಪ. ಯತ್ನಾಳವ್ರೆ ಅಲ್ಲ, ಸಾಕಷ್ಟು ಅಡ್ವರ್ಟೈಸ್ ಕೊಟ್ಟಿರಿ, ಮತ್ತೆ ಅಷ್ಟು ಕೂತ್ಕೊಳ್ಳಿ, ಉತ್ತರ ಕೇಳಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇದು ಸಂಯುಕ್ತ ಕರ್ನಾಟಕದವ್ರು ಬರೆದಿರೋದು, ಸಂಯುಕ್ತ ಕರ್ನಾಟಕ. ಆಮೇಲೆ ಪ್ರಜಾವಾಣಿಯವರು ಎಡಿಟೋರಿಯಲ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಇಂತಹ ಹೊತ್ತಿನಲ್ಲಿ ಕರ್ನಾಟಕದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯದ ವಿಧಾನಮಂಡಲದ ಉಭಯ ಸದನಗಳನ್ನು ಉದ್ದೇಶಿಸಿ ಮಾಡಿದ್ದ ಭಾಷಣವು ಹರ್ಷ ಮೂಡಿಸುವಂಥದ್ದು, ಹರ್ಷ ಮೂಡಿಸುವಂಥದ್ದು. ಗೆಹ್ಲೋಟ್ ಅವರು ಸಾಂವಿಧಾನಿಕ ನಿಯಮಗಳು ಹಾಗೂ ಸಭ್ಯತೆಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ, ಇದು ಸ್ವಾಗತಾರ್ಹ. ಇದು ಪ್ರಜಾವಾಣಿ ಪತ್ರಿಕೆಯವರು ಹೇಳಿದ್ದಾರೆ. ಇವರು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಸಿದ್ದಾರೆ ಅಂತ ಸುಳ್ಳು ಅಂತ ಬರೀತಿದ್ರಲ್ಲ, ಸುಳ್ಳು ಹೇಳಿಸ್ಬಿಟ್ಟವ್ರೆ ಅಂತ ಬರೀತಿದ್ರಲ್ಲ. ಬೇಡ, ಆಮೇಲೆ ಏನು ಮಾಡೋ ಮರ. ಆಮೇಲೆ ಬಸವರಾಜ ಬೊಮ್ಮಾಯಿ, ಯು ಗಾಟ್ ಎವ್ರಿ ಆಪರ್ಚುನಿಟೀಸ್ ಟು ರಿಬಟ್ ಆರ್ ಡಿನೇ ಮೈ ಸ್ಟೇಟ್ಮೆಂಟ್ ಅಲ್ವಾ? ಪ್ರಜಾವಾಣಿಯಲ್ಲಿ ಬರೆದಿರತಕ್ಕಂಥ ಎಡಿಟೋರಿಯಲ್ಲು ಸುಳ್ಳು ಎಡಿಟೋರಿಯಲ್ ಬರೆದಿದ್ದಾರೆ ಅಂತ ಹೇಳಿ ಆಮೇಲೆ